ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಥರ್ಡ್ ಸೆಮಿಸ್ಟ್ರು ಬಿ ಎಸ್ ನರ್ಸಿಂಗ್, ಅಡಲ್ಟ್ ಹೆಲ್ತ್ ನರ್ಸಿಂಗ್ ಅಥವಾ MSN1 ಅಂತ ಏನು ಕರಿತೀವಿ. ಇದ್ರ ಬಗ್ಗೆ ಒಂದು 15 ಮಾರ್ಕ್ಸ್ ಬರೆಯೋದು ಯಾವ ರೀತಿ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದ್ರ ಕೆಳಗಡೆ ಒಂದು ಹೇಳಿದ್ದೆ. ಓಕೆ, ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಕ್ವೆಶ್ಚನ್ ಬೇಕಿತ್ತು ಅಂದರೆ ಹಾಕಿ ಕಮೆಂಟ್ ಅಂತ ಇದ್ದೆ. ಭಾಳಷ್ಟು ಹುಡುಗರು ಕೂಡ ಅದಕ್ಕೆ ಕಮೆಂಟ್ ಹಾಕಿದ್ದೀರಾ. ಆ್ಯಂಡ್ ಅದಾದ ವಿಡಿಯೋ ಹಾಕಿದ ತಕ್ಷಣ ಪರ್ಸನಲಾಗಿ ಮೆಸೇಜು ಕೂಡ ಹಾಕಿದ್ರು. ಸೊ ಹಂಗಾಗಿ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತಂದು ಹೇಳ್ಬಿಟ್ಟು, ಬಟ್ ಆದಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಜಾಸ್ತಿ ಕ್ವೆಶ್ಚನ್ನ ಕೊಟ್ಟಿದ್ದೀನಿ. ಯಾಕಂದರೆ ಟೈಮ್ ಇದೆ ನಿಮಗೆ. ಇವಾಗಲೇ ಇಂಪಾರ್ಟೆಂಟ್ ಅಂತ ಓದ್ಕೊಂಡು ಕುಂತ್ರೆ ಟೈಮ್ ಇದೆ. ಮೊದಲು ಇವಾಗ ಏನು ಕೊಟ್ಟಿರ್ತೀನಿ ನೋಡಿ, ಇವಾಗ ಇಲ್ಲಿ ಏನು ಕಾಣಿಸ್ತಿದ್ದೇವೆ, ಈ ಎಲ್ಲ ಒಂದು ಕ್ವೆಶ್ಚನ್ಸು ಕೂಡ ನೀವೇ ಮಾಡಬೇಕಂತಂದರೆ ಮೊದಲನ್ನ ಕಂಪ್ಲೀಟಾಗಿ ಅಟ್ಲೀಸ್ಟ್ ಟೂ ಟೈಮ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊರಿ. ಬಿಫೋರ್ ಎಕ್ಸಾಮ್ಗಿಂತ ಮುಂಚೆ ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಅನಿಸುತ್ತೆ. ನಿಮಗೆ ಒಂದು ನೋಟ್ ಹೇಳ್ತೀನಿ, ಇದು ಇಷ್ಟೇ ಓದಬೇಕಂತ ನಾನು ಹೇಳಲ್ಲ. ಯಾವುದೇ ಒಂದು ವಿಡಿಯೋದಲ್ಲೂ ಕೂಡ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಟ್ಟಾಗ ಇಷ್ಟೇ ಓದಂತ ಹೇಳಲ್ಲ. ಮೊದಲು ಒಂದು 2 ಟೈಮ್ಸ್ ಪ್ರಿಪೇರ್ ಆಗಿರೋ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಇದಕ್ಕಿಂತ ನಿಮ್ಮ ಒಳ್ಳೊಳ್ಳೆ ಬುಕ್ಸ್ ಸಿಗ್ತಾವೆ, ಇನ್ನೂ ಕೂಡ ಕ್ವೆಶ್ಚನ್ ಸಿಗ್ತವೆ, ಓದ್ಕೊಳ್ಳಿ. ಮೊದಲು ಇವನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊರಿ. ಇವಾಗ ಸ್ಕ್ರಾಲ್ ಮಾಡ್ಕೊತ ಹೋಗ್ತೀನಿ. ಈಗ ಯೂನಿಟ್ 1 ಇಂಟ್ರೊಡಕ್ಷನಲ್ಲಿ ಶಾರ್ಟ್ ಆನ್ಸರ್ನ ಕೊಟ್ಟಿದ್ದೀನಿ, ನಿಮ್ಗೆ ಆಳ್ಕೊಂಡಿದೆ. ಇವನ್ನೆಲ್ಲ ನೀವೇನು ಪಾಸ್ ಮಾಡಿ ಬರ್ಕೊತಿರೋ ಅಥವಾ ಏನು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರು ಕೂಡ ಭಾಳ ಆಗೋಲ್ಲ, ಯಾಕಂದ್ರೆ ಆರಿಜೆಂಟಲ್ ಇರ್ತದೆ. ಸೊ ಬೆಸ್ಟ್ ಪಾಸ್ ಮಾಡಿ ಬರ್ಕೋರಿ. ಸ್ವಲ್ಪ ದಿನ ಆದಮೇಲೆ ನಾನು ಗ್ರೂಪ್ಗೆ ಹಾಕ್ತೀನಿ. ನಾನು ಏನಕ್ಕೆ ನಿಮ್ಗೆ ಇಲ್ಲಿ ಯೂಟ್ಯೂಬಲ್ಲೇ ಮೊದಲು ನಿಮಗೆ ಪ್ರಿಪೇರ್ ಮಾಡ್ತೀನಿ, ಮೊದಲು ವೀಡಿಯೋ ಹಾಕ್ತೀನಪ್ಪ ಅಂತಂದರೆ ನೆಕ್ಸ್ಟ್ ಬರೋರ್ಗೂ ಕೂಡ ಏನಪ್ಪ ಅಂತಂದರೆ ಈ ವಿಡಿಯೋ ಯಾರಾದರೂ ಸರ್ಚ್ ಮಾಡಿದರೆ ಸಿಗುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ಹಂಗಾಗಿ ನಿಮ್ಗೆ ಡೈರೆಕ್ಟ್ ಗ್ರೂಪ್ಗೆ ಹಾಕ್ತೀನಿ, ಬಟ್ ಗ್ರೂಪಲ್ಲೇ ಉಳ್ಕೊಂಡ್ಬಿಡ್ತದೆ, ಮತ್ತೆಲ್ಲೂ ಕೂಡ ಯಾರಿಗೂ ಕೂಡ ಸಿಗಲ್ಲ. ನೆಕ್ಸ್ಟ್ ಬರೋರಿಗೆ ಯಾರಿಗೂ ಕೂಡ ಎಲ್ಪ್ ಆಗಲ್ಲ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾತ್ರ ಏನು ಮಾಡ್ತಿರ್ತಾನೆ ಅಂತಂದರೆ, ಸೊ ಮೊದಲು ಯೂಟ್ಯೂಬಲ್ಲಿ ಹಾಕ್ತೀನಿ. ಸ್ವಲ್ಪ ಬರ್ಕೋರಿ. ಸ್ವಲ್ಪ ದಿನ ಆದಮೇಲೆ ಬೇಕಾದರೆ ನಿಮಗೆಲ್ಲನೂ ಕೂಡ ಗ್ರೂಪಲ್ಲಿ ಎಲ್ಲನೂ ಕೂಡ ಹಾಕ್ತೀನಿ. ಓಕೆ, ಬೆಸ್ಟ್ ಈಗಲಿದ್ದನ್ನು ಪ್ರಿಪೇರ್ ಆಗಿರಿ. ಸ್ವಲ್ಪ ದಿನ ಆದಮೇಲೆ ಹಾಕ್ತೀನಿ. ಓಕೆ, ನಿಮಗೆ ಶಾರ್ಟ್ ಆನ್ಸರ್ ಆಯಿತು. ಓಕೆ, ಲಾಂಗ್ ಎಸ್ಸೇನೂ ಕೂಡ ಕೊಟ್ಟಿದ್ದೀನಿ, ಏನೇನಿಲ್ಲ. ಓಕೆ, ಜಸ್ಟ್ ನಿಮಗೆ ಟಾಪಿಕ್ ವೈಸ್ ಕೊಟ್ಟಿದ್ದೀನಿ. ನೀವು ನೋಡ್ಕೊಂಡು ಟಾಪಿಕ್ ನೀವು ಓದ್ಕೊಂಡ್ಬಿಟ್ರೆ ಆ ಟಾಪಿಕ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಇರಬೇಕಾಗಿರ್ತದೆ. ಓಕೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಿದೆ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಎಸ್ಸೇದಲ್ಲಿ ನಿಮಗೆ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಯಿತು, ಆರ್ನಿಯಾ, ಪೆಪ್ಟಿಕ್ ಅಲ್ಸರ್, ಕೊಲೆಸ್ಟಮಿ ಮತ್ತು ಕೆರೋಸಿಸ್ ಆಫ್ ಲಿವರ್, ಇಷ್ಟೇ ಓದ್ಕೊಂಡ್ರು ಕೂಡ ಈ ಒಂದು ನಿಮಗೆ ಕ್ವಶನ್ ಚಾಪ್ಟರ್ ಕಂಪ್ಲೀಟಾಗಿ ಆಗುತ್ತೆ. ಅಂದರೆ ಲಾಂಗ್ ಎಸ್ಸೆಗೆ ಮಾತ್ರ ಹೇಳ್ತಿದ್ದೀನಿ, ಮತ್ತು ಶಾರ್ಟ್ ಆನ್ಸರ್ ಕೂಡ ಬೇರೆ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಸೇಮ್ ಬ್ಲಡ್ ಆ್ಯಂಡ್ ಕಾರ್ಡಿಯೋವಾಸ್ಕ್ಯುಲರ್ ಕೂಡ ನಿಮಗೆ ಭಾಳಷ್ಟು ಕ್ವಶನ್ ಕೂಡ ಕೊಟ್ಟಿದ್ದೀನಿ. ಯಾಕಂದ್ರೆ ಇಷ್ಟೊಂದು ಜಾಸ್ತಿ ಕೊಡ್ತೀನಿ ಅಂತಂದರೆ ಟೈಮ್ ಇದೆ ನಿಮಗೆ, ಇವಾಗಲೂ ಓದ್ಕೊಂತೀರ. ಓಕೆ, ನಿಮಗೆ ಸ್ವಲ್ಪ ತೀರಾ ಪೂರ ಕಡಿಮೆ ಕೊಟ್ಬಿಟ್ರೆ ಅಷ್ಟೇ ಓದ್ಕೊಂತೀರ. ಇನ್ನೂ ಕೂಡ ಟೈಮ್ ಇದೆ ಅಲ್ವಾ. ಬೇಕಾದ್ರೆ ಮುಂದೆ ನಿಮಗೆ ಗ್ರೂಪಲ್ಲೆಲ್ಲ ಹಾಕ್ತೀನಿ. ನಿಮಗೆ ಪೂರ ಇಂಪಾರ್ಟೆಂಟ್ ಬಂದು ನಿಮಗೆಲ್ಲನೂ ಕೂಡ ಟೆಲಿಗ್ರಾಮಲ್ಲಿ ಕೂಡ ಹಾಕ್ತೀನಿ. ಓಕೆ, ಮೊದಲು ಏನು ಮಾಡ್ರಿ ಅಂತಂದರೆ ಇಲ್ಲೇನು ಕಾಣಿಸ್ತಿದೆ ಇದನ್ನು ಮೊದಲು ಕಂಪ್ಲೀಟಾಗಿ ನಿಮಗೆ ಓದ್ಕೋಬೇಕು. ಎಲ್ಲನೂ ಕೂಡ ಕ್ವಶನ್ಸ್ ಕವರ್ ಆಗ್ತವೆ ನಿಮಗೆ. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನೋ ಬದಲು ಇನ್ನೇನು ಅಂತ ಅನ್ಬೋದು ಅಂತಂದರೆ ಎಲ್ಲವೂ ಕೂಡ ಕ್ವಶನ್ಸ್ ಕವರ್ ಆಗ್ತವೆ. ಯಾಕಂತಂದರೆ ನಿಮಗೆ ಒಂದು ಕ್ವಶನ್ಸ್ ಬ್ಯಾಂಕ್ ಅನ್ನೋದಿಲ್ಲ. ಓಕೆ, ಸಿಂಪಲಾಗಿ ಸುಮ್ಮನೆ ಏನು ಮಾಡ್ತಾರೆ ಅಂತಂದರೆ ಟೆಕ್ಸ್ಟ್ ಬುಕ್ ಹಿಡ್ಕೊಂತೀರ, ಟಾಪಿಕ್ ಇದೆ ಓದ್ಕೊಂತೀರ, ಬಟ್ ಏನೇನೆಲ್ಲ ಓದ್ಕೊಂಡ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರ್ತದೆ ಅನ್ನೋ ಸ್ವಲ್ಪ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿರಿ, ಇಮ್ಯುನಾಲಜಿಕಲ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ, ಬಟ್ ನೀವು ಸ್ವಲ್ಪ ಜಾಸ್ತಿ ಓದ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಯಾಕಂದರೆ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ, ನಾನೇ ಇಲ್ಲಿ ಕಾಣಿಸ್ತಿದೆ ಅಲ್ವಾ. ಇಮ್ಯುನಾಲಜಿಕಲ್ ಪ್ರಾಸೆಸ್ ಆಯಿತು, ಮತ್ತು ಕೆಲವೊಂದಿಷ್ಟು ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್ ಕೂಡ ಕಡಿಮೆ ಕೊಟ್ಟಿದ್ದೀನಿ. ಇಲ್ಲಿ ಇಂಟಿಗೋಮೆಂಟರಿ ಸಿಸ್ಟಮು ಕೂಡ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀನಿ. ಸ್ವಲ್ಪ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಓದ್ಕೋರಿ. ಓಕೆ, ಅಂದರೆ ನಾವು ಮೇನ್ ಫೋಕಸ್ ಮಾಡಿರೋದು ಏನಪ್ಪ ಅಂತ ಚಾಪ್ಟ್ರು, ಈಗ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರುವಂಥ ಚಾಪ್ಟರ್ಸ್ಗಳನ್ನು ಮೇನ್ ಆಗಿಬಿಟ್ಟು ಅವನ್ನ ನಿಮಗೆ ಫೋಕಸ್ ಮಾಡಿಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಜಾಸ್ತಿ ಕ್ವಶನ್ನ ಕೊಟ್ಟಿದ್ದೀನಿ. ಓಕೆ, ಸರಿ, ಏನೇ ಆಗಲಿ ಇಷ್ಟೂ ಕೂಡ ಮೊದಲು ಇಷ್ಟೊತ್ತು ಸ್ವಲ್ಪ ಪಾಸ್ ಮಾಡಿ ಬರ್ಕೊಂಡಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಇದಿಷ್ಟು ಓದ್ಕೊಂಡ್ರು ಕೂಡ ನಿಮ್ಗೆ ಏನಂತಂದರೆ ಸಾಕು. ಓಕೆ, ರಿಪ್ರೊಡಕ್ಟಿವ್ ಸಿಸ್ಟಮು ಕೂಡ ಈಗ ರಿಪ್ರೊಡಕ್ಟಿವ್ ಸಿಸ್ಟಮ್ ನಿಮ್ಗೆ ಗೊತ್ತಿರೋ ಮೇಲ್ ಅಷ್ಟೇ ಇದೆ, ಫೀಮೇಲ್ ನಿಮಗೆ ನೆಕ್ಸ್ಟ್ ಬರ್ತದೆ. ಸರಿ, ಇಷ್ಟು ಓದ್ಕೊರಿ ಸಾಕು ಮೊದಲು. ಇನ್ನೂ ಕೂಡ ತೀರಾ ಇಂಪಾರ್ಟೆಂಟ್ ನಿಮಗೆ ಸ್ವಲ್ಪ ದಿನ ಬಿಟ್ಟಾದರೂ ಅಥವಾ ಹಾಕ್ತೀನಿ. ಓಕೆ, ಇನ್ನೂ ಸ್ವಲ್ಪ ದಿನ ಹೋಗಲಿ, ಇವಾಗಲೇ ಬೇಡ, ಮೊದಲು ಎಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೋರಿ, ಅದಾದಮೇಲೆ ನಿಮ್ಗೆ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾವ ನೆಕ್ಸ್ಟ್ ಡೇ.